ಇನ್ನು ಹಾಗೆ ರಾಜ್ಯಪಾಲರು ಸರ್ಕಾರ ಕೊಟ್ಟ ಸುಳ್ಳಿನ ವರದಿಯನ್ನ ಮಂಡಿಸಿದ್ದಾರೆ. ವಿಧಿ ಇಲ್ಲದೆ ರಾಜ್ಯಪಾಲರು ಸದನಕ್ಕೆ ವರದಿಯನ್ನ ಕೊಟ್ಟಿರೋದು ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದಾರೆ, ಸತ್ಯ ಮರೆಮಾಚುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ಈ ಸರ್ಕಾರ ಕೊಟ್ಟ ಒಂದು ಸುಳ್ಳಿನ ವರದಿಯನ್ನು ವಿಧಿ ಇಲ್ಲದೆ ಸದನಕ್ಕೆ ಮಂಡಿಸಿ ಹೋಗಿದ್ದಾರೆ. ಅವರ ಹಕ್ಕುಗಳನ್ನು ಕಿತ್ತುಕೊಳ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿತ್ತು. ಅವರು ಯಾವುದನ್ನು ಕೇಳಿದರೂ ಕೂಡ ಅವರಿಗೆ ಸಮಜಾಯಿಷಿ ಕೊಡುವ ಸ್ಥಿತಿಯಲ್ಲಿ ಈ ಸರ್ಕಾರ ಇರಲಿಲ್ಲ. ಆದರೂ ಕೂಡ ಜಂಟಿ ಸದನವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡ್ತಕ್ಕಂಥದ್ದು ಅದು ಸಂವಿಧಾನಬದ್ಧವಾದ ವಿಚಾರ. ಆದರೆ ಸರ್ಕಾರ ಏನು ಮಾಡ್ತದೆ ಅಂತಂದರೆ, ಇದುವರೆಗೂ ಅಭಿವೃದ್ಧಿ ಶೂನ್ಯ, ಏನೇನು ಮಾಡಿಲ್ಲ. ಇದು ಅವ್ರಿಗೂ ಗೊತ್ತು, ಜನರಿಗೂ ಗೊತ್ತು, ನಮಗೂ ಗೊತ್ತು. ಆದರೆ ಎಲ್ಲದರಲ್ಲೂ ನಾವು ಅಭಿವೃದ್ಧಿ 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 ಅನ್ನೋದನ್ನು ಪ್ರಸ್ತಾಪ ಮಾಡಿಸಿದ್ದಾರೆ. ರಾಜ್ಯಪಾಲರು ಉಭಯ ಸದನಗಳನ್ನು ಉದ್ದೇಶಿಸಿ ಸರ್ಕಾರದ ಪರವಾಗಿ ಮಾತಾಡಿದ್ರು. 39 ಪುಟಗಳ ಭಾಷಣ ಅದು. ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಮೂಲಕ ಸತ್ಯವಲ್ಲದ ವಿಚಾರವನ್ನು ಅವ್ರ ಮೂಲಕ ಹೇಳಿಸಿದೆ. ವಾಸ್ತವ ಸತ್ಯವನ್ನು ಮರೆಮಾಚುವ ಕೆಲಸವನ್ನು ಮಾಡಿದ್ದಾರೆ. ವಾಸ್ತವ ಸತ್ಯ ಏನು? ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಕೊಡುಗೆ ಇದೆ.